ಮಾತಾಡೋದು ಪ್ರತಿಯೊಂದು ಮಾತನ್ನು ಕೂಡ ಅಷ್ಟು ತೂಕ ಆಯಿತು. ಆ ಭಗವಂತ ನಮ್ಮ ಮುದಾಮೆಸರಿಗೆ ಈ ಒಂದು ವೇದಿಕೆ ಮುಖಾಂತರ ನಿಮ್ಮೆಲ್ಲರ ಸರ್ ಇಷ್ಟೊತ್ತು ಕೂಡ 3 ಗಂಟೆಯಿಂದ ಕೇರ್ಪುರ ಕ್ಷೇತ್ರದ ಕೆಎಸ್ ನಿಸಾರ್ ಅಹಮದ್ ವಾರ್ಡ್ನ ಜಿಬಿಎ ಪ್ರಬಲ ಆಕಾಂಕ್ಷಿ ಸೈಯದ್ ಮುಜಾಮಿಲ್ ರವರು ತಮ್ಮ 29ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ 2000 ಜನರಿಗೆ ಗ್ಯಾಸ್ ಸ್ಟವ್ ವಿತರಣೆ ಮಾಡುವ ಮೂಲಕ ಅದ್ದೂರಿಯಾಗಿ ಆಚರಿಸಿಕೊಂಡರು. ಕಾಂಗ್ರೆಸ್ ಯುವ ನಾಯಕ ಸೈಯದ್ ಮುಜಾಮಿಲ್ ಅವರ ಹುಟ್ಟುಹಬ್ಬ ಆಚರಣೆ ಪ್ರಯುಕ್ತ ಮಾಜಿ ರಾಜ್ಯಸಭಾ ಸದಸ್ಯ ರಾಜು ಗೌಡರವರು ಭೇಟಿ ಮಾಡಿ ಶುಭಾಶಯ ಕೋರಿದರು. ನಂತರ ಮಾತನಾಡಿದ ಅವರು, ಸಮಾಜ ಸೇವೆ ಮಾಡಲು ನಿಂತಿರುವ ಯುವ ಮುಖಂಡ ಸೈಯದ್ ಮುಜಾಮಿಲ್ ಅವರಿಗೆ ಹೆಚ್ಚಿನ ಸಹಕಾರ ಬೇಕಿದೆ. ಇಂತಹ ಯುವಕರು ರಾಜಕೀಯ ಪ್ರವೇಶ ಮಾಡುವುದರಿಂದ ಅವರು ಜನಗಳ ಕಷ್ಟಗಳಿಗೆ ಸ್ಪಂದಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಸೈಯದ್ ಸಮೀವುಲ್ಲಾ, ಕಾಂಗ್ರೆಸ್ ಯುವ ಮುಖಂಡರಾದ ಚನ್ನಕೇಶವಲು ಸೇರಿದಂತೆ ಕೆಎಸ್ ನಿಸಾರ್ ಅಹಮದ್ ವಾರ್ಡ್ನ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು. ಹಬ್ಬದ ದಿವಸ ಜನ ಯೂಶಲಿ ಪ್ರೈವೇಟ್ ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಮುಜಾಮಿಲ್ ಇವತ್ತು ಸಾರ್ವಜನಿಕರಿಗೂ ಒಳ್ಳೇದಾಗಲಿ ಇಂಥ ಒಳ್ಳೆಯ ದಿನದಲ್ಲಿ ಅಂದ್ಬಿಟ್ಟು ಒಂದು 2,500 ಕುಕಿಂಗ್ ಕಿಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಭಾಳ ಜನ ಬಡವರು ಅವ್ರಿಗೆ ಇದು ಬೇರೆ ಬೇರೆ ರೀತಿಯಲ್ಲಿ ಬೆನಿಫಿಟ್ ಆಗುತ್ತೆ. ಏಕೆಂತಂದರೆ ಇವಾಗ ಇದು ಕ್ಲೀನರ್ ಫ್ಯೂಯಲ್ಲು, ಇಂಡೋರ್ ಏರ್ ಪೊಲ್ಯೂಷನ್ ಎಲ್ಲ ಕಮ್ಮಿ ಆಗುತ್ತೆ. ಇದು ಒಳ್ಳೆ ಮೂವ್ ಅಂತ ಹೇಳ್ತೀನಿ. ಸೊ ಇವಾಗ ಮಾಡ್ತಾ ಇದ್ದಾರಲ್ಲ, ಶುರು ಮಾಡ್ತಾ ಇದ್ದಾರೆ ಕೆಲಸ. ಸೊ ವಾರ್ಡ್ನಲ್ಲಿ ನೀವು ನೋಡಿ ಏನೇನು ಸಮಸ್ಯೆಗಳಿವೆ ಅಂತ ಒಂದು ಪಾದಯಾತ್ರೆ ಮಾಡಿ ಕಣ್ಣಾರೆ ನೋಡಿ ಅದನ್ನು ಏನೇನು ಫಿಕ್ಸ್ ಮಾಡೋಕ್ಕಾಗುತ್ತೆ ಮಾಡಿ ತೋರಿಸಿ ನಿಮ್ಮ ತಾಕತ್ತು.